ಮೊದಲನೇ ಡೈರೆಕ್ಷನ್ ಅಲ್ಲೂ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ನಿನ್ನೆ ಕೊಟ್ಟಂತ ಎರಡನೇ ಡೈರೆಕ್ಷನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ತಾವು ಮೊದಲನೇ ಡೈರೆಕ್ಷನ್ ಅಲ್ಲಿ ಈ ರೀತಿಯಾದ ನಿರ್ಧಾರ ಕೈಗೊಂಡಿದ್ರಿ, ಈಗ ನಿನ್ನೆ ಡೈರೆಕ್ಷನ್ ಬಂದಿದೆ. ಅದರ ಪ್ರಕಾರ ಹೋದ್ರೆ ತಾವು ಹೋರಾಟ ಮಾಡಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ರೈತರ ಪರವಾಗಿ ನಿಂತಿದ್ದೀವಿ ಎನ್ನುವಂತ ಮಾತನ್ನ ಹಿಂದೆ ಕೂಡ ತಾವು ಹೇಳಿದ್ರಿ, ತಮ್ಮ ಹಲವು ಬಣಗಳು ಕೂಡ ಹೇಳಿದ್ವು. ಆದ್ರೆ ಈ ನಿರ್ಧಾರ ಸರಿಯಾ ಎನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ. ನೋಡಿ, ಆವತ್ತು ನಾವು ಬಂದ್ ಕರೆ ಕೊಟ್ಟಾಗ ಮಳೆ 20% ಕರ್ನಾಟಕ ಮಳೆ ಬಂದಿಲ್ಲ. ಯಾವ ಡ್ಯಾಮಲ್ಲೂ ನೀರಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಂದ್ ಕರೆ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಅದಾದ ತಕ್ಷಣ ನಿರಂತರವಾಗಿ ಮಳೆ ಸುರಿದಿದೆ. ನೀರು ಹೇರಳವಾಗಿ ನಮ್ಮ ಡ್ಯಾಮ್ಗಳು ತುಂಬ್ತಾ ಇದ್ದಾವೆ. ಸರ್ಕಾರ ನಮಗೆ ನೀರು ಬಿಡಲ್ಲ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ನೀರಾವರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನು ಬಿಡಲ್ಲ ಅನ್ನುವಂಥ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಳ್ತಾ ಇದ್ದೀವಿ. ಆದರೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ಎಂಪಿಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತಮಿಳುನಾಡಿನವರು ನಮ್ಮ ನೀರನ್ನ ಕಬಳಿಸಲಿಕ್ಕೆ ಅವರು ಎಲ್ಲ ಒಗ್ಗಟ್ಟಾಗಿ, ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಆ ಕಾರ್ಯತಂತ್ರವನ್ನು ಮಾಡ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಲೋಕಸಭಾ ಸದಸ್ಯರು ಡೆಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನುವಂಥ ನಾವು ಪ್ರಶ್ನೆಗಳನ್ನ ಅವರಿಗೂ ಸಹ ಇಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ಸಹ ಏನು ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ತನಕ ನಮಗೆ ಕರ್ನಾಟಕದ ವಿಷಯದಲ್ಲಿ ಅಥವಾ ಕಾವೇರಿ ವಿಷಯದಲ್ಲಿ ನ್ಯಾಯ ಯಾವತ್ತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನು ತೀವ್ರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಕೊಟ್ಟಿರುವಂಥ ಆದೇಶವನ್ನು ಭಾರಿ ಗಂಭೀರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಸರ್, ಈಗ ಅವತ್ತು ಬಂದಿಗೆ ಕರೆ ಕೊಟ್ಟಾಗ ನೀವು ವಾಟಾಳ್ ನಾಗರಾಜು, ಶಿವರಾಮೇಗೌಡರು, ಸಾರಾ ಗೋವಿಂದರು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ ಸರ್. ಇವತ್ತು ನೀವು ಬಂದಿಗೆ ನಮ್ಗೆ ಬೆಂಬಲ ಇಲ್ಲ ಅಂತ ನೀವು ಹೇಳ್ತಾ ಇರೋದು, ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋದು ಅಥವಾ ಏಕಾಏಕಿ ಡಿಸೈಡ್ ಮಾಡಿರೋದು? ವಾಟಾಳ್ ಅವರ ಜೊತೆ ಚರ್ಚೆ ಮಾಡಿದ್ದೀವಿ, ಮನವಿ ಮಾಡಿದ್ದೀವಿ. ಅವರು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇವಾಗಲೂ ಸಹ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೇಡ, ಮುಂದೆ ಕರೀರಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತು ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತು ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ಮದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಳಬೇಕಾಗುತ್ತೆ. ಆದ್ದರಿಂದ ಈ ನಿರ್ಧಾರಕ್ಕೆ ಬಂದ್ವಿ. ಸರ್, ವಾಟಾಳ್ ಕಡೆಯವರು ಅಂದ್ರೆ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ಏಕಾಏಕಿ ಡಿಸೈಡ್ ಮಾಡಿದ್ದಾರೆ. ನಾವು ಒಕ್ಕೂಟ ಅಂತ ಮಾಡ್ಕೊಂಡಿದೀವಿ. ಒಕ್ಕೂಟ ಅಂದಾಗ ನಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಬಟ್ ಅದು ನಮ್ಮ ಜೊತೆಗೆ ತೀರ್ಮಾನನೇ ಮಾಡಿಲ್ಲ, ಏಕಾಏಕಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಎಲ್ಲ ಒಟ್ಟಿಗೆ ನಾವೇ ಹೇಳಿದ್ನಲ್ಲ, ನಾವೇ ಮೊದಲನೇದಾಗಿ ಘೋಷಣೆ ಮಾಡಿರುವಂಥದ್ದು ನಾವೇನೆ. ನೀರು ಬಂದಿರೋದ್ರಿಂದ ಈ ನಿಲುವಲ್ಲಿ ಬದಲಾವಣೆ ಆಗಿದೆ. ಖಂಡಿತವಾಗಲೂ ಹೋರಾಟ, ನೀರು ಬಿಟ್ಟರೆ ಖಂಡಿತವಾಗಲೂ ರೈತರ ಜೊತೆಯಲ್ಲಿ, ಕನ್ನಡಿಗರ ಜೊತೆಯಲ್ಲಿ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ? ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಹೋಗ್ಲೇಬೇಕಲ್ವಾ? ಸರ್ಕಾರದ ಮೇಲೆ ನಂಬಿಕೆ ಇಡಲೇಬೇಕು. ನಮ್ಮ ಸರ್ಕಾರ ಅಂದಮೇಲೆ ನಾವು ನಂಬಿಕೆ ಇಡಲೇಬೇಕು. ಕೇಂದ್ರ ಸರ್ಕಾರ ನಂಬಿಕೆ ಇಡಲೇಬೇಕು. ನಮ್ಮ ಲೋಕಸಭಾ ಸದಸ್ಯರು ಇದರಲ್ಲಿ ಹಿನ್ನಡೆ ಇದ್ದಾರೆ. ಅವರ ಮನೆಗಳಿಗೂ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನೀವು ಪ್ರಧಾನಿಯವರ ಮಧ್ಯಸ್ಥಿಕೆ ತರಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕನ್ನುವಂಥ ಒತ್ತಡವನ್ನು ನಾವು ಹೇರಲಿಕ್ಕೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾಳೆ ಹೋಗಿ ಪ್ರತಿಭಟನೆ ಆದರೂ ಇರುತ್ತಾ? ನಾಳೆ ಪ್ರತಿಭಟನೆಗೆ ನಾವು ಇನ್ನೂ ಚರ್ಚೆ ಮಾಡಿ ತಿಳಿಸ್ತೀವಿ. ಕಳೆದ ಎಲ್ಲ ಬಂದ್ಗಳಿಗಿಂತ ಮತ್ತು ಈ ಬಂದ್ ಎಷ್ಟು ವಿಶೇಷವಾಗಿರುತ್ತೆ, ವಿಭಿನ್ನವಾಗಿದೆ? ಕಳೆದ ಬಾರಿ ಅನೇಕ ಸಲ ಬಂದಾಗಿದೆ ಈ ವಿಚಾರಕ್ಕೆ ಸಂಬಂಧಿಸಿದಾಗಿ. ಈ ಬಂದು ಏನು ವಿಶೇಷತೆ? ಕಾವೇರಿಗಾಗಿ ಒಂದೇ ವಾರದಲ್ಲಿ 2 ಬಂದು ಆಗಿದೆ. 2 ಬಂದು ಸಹ ಜನ ಸಪೋರ್ಟ್ ಮಾಡಿದ್ದಾರೆ. ಕಾವೇರಿ ಕನ್ನಡಿಗರ ಜೀವನಾಡಿ. ನಾವು ಹೋರಾಟಗಾರರು ಹೇಳಿದ ತಕ್ಷಣ ಬಂದ್ ಮಾಡಲ್ಲ. ಕನ್ನಡಿಗರ ಜೀವನಾಡಿಯನ್ನು ಎಲ್ಲ ಕನ್ನಡಿಗರು ಕಾವೇರಿಗಾಗಿ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ, ಕನ್ನಡ ಹೋರಾಟಗಾರರ ಜೊತೆಯಲ್ಲಿ ನಿಂತಿದ್ದಾರೆ. ಇವತ್ತು ಮಳೆ ಬರ್ತಾ ಇದೆ ಹೇರಳವಾಗಿ. ಬೆಂಗಳೂರಲ್ಲೂ ಮಳೆ ಇದ್ದಿಲ್ಲ, ಬೋರ್ಗಳೆಲ್ಲ ಒಣಗಿದ್ದು. ಆದರೆ ಇವತ್ತು ಸಹ ಮಳೆ ಬರ್ತಾ ಇದೆ. ಬೆಂಗಳೂರು ನಗರಕ್ಕೆ ನೀರು ತರಲಿಕ್ಕೆ ಬರೀ ಕಾವೇರಿ ಒಂದೇ ಅಲ್ಲ, ನಮ್ಮ ಸರ್ಕಾರ ನೇತ್ರಾವತಿ ನೀರು ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ, ಶರಾವತಿ ನೀರು ಹರಿದು ಸಮುದ್ರ ಸೇರ್ತಾ ಇದೆ. ಅದನ್ನು ತಿರುವು ಮಾಡಿ ಬೆಂಗಳೂರು ನಗರ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗೆ ನೀರನ್ನು ಕೊಡಬಹುದು. ಒಂದು ಕಡೆ ಮಹದಾಯಿ ಯೋಜನೆಗೆ ಅವತ್ತಿಂದ ಉತ್ತರ ಕರ್ನಾಟಕದ ರೈತರು ಬಬ್ಬೆ ಹೊಡಿತಾ ಇದ್ದಾರೆ. ಇಲ್ಲಿ ತನಕ ಆ ಭಾಗದಲ್ಲಿ ಗೆದ್ದು ಬರ್ತಾ ಇದ್ದಾರೆ, ಮಾಡ್ತೀವಿ ಅಂತಾರೆ, ಸಂಸದರಾಗ್ತಾರೆ.
ಚರ್ಚೆ ಮಾಡಲ್ಲ, ನೀರನ್ನು ಕೊಡುವಂಥ ಕೆಲಸ ಮಾಡಿಲ್ಲ. ಕಳಸಾ ಬಂಡೂರಿ ಅನೇಕ ನಾಲೆಗಳಿಂದ ನೀರು, ಕುಡಿಯೋ ನೀರಿನ ಯೋಜನೆ, ಅದಕ್ಕೂ ಸಹ ಕೈ ಹಾಕಿಲ್ಲ. ಇದೆಲ್ಲ ಹೊಟ್ಟೆ ಉರಿ ಇದೆ. ಇವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ವ್ಯವಸ್ಥೆ, ಅವರ ಮೋಜು ಮಸ್ತಿಗಳೇ ಬೇರೆ ಆಗಿರ್ತವೆ. ಹೋರಾಟಗಾರರ ಮಾತುಗಳು ಗೆದಿಬೇಕಾದ್ರೆ ಮುಂಚೆ ಕೇಳ್ತಾರೆ ಬಿಟ್ಟರೆ ಗೆದ್ದ ಮೇಲೆ ಯಾರು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ಎಲ್ಲ ಒಟ್ಟಿಗೆ ಸೇರಿ ಇನ್ನೊಮ್ಮೆ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲೂ ಸಹ ಅಭಿವೃದ್ಧಿ ಆಗಬೇಕು. MES ಇರ್ಬೋದು. ಬೆಂಗಳೂರು ನಗರದಲ್ಲಿ ಎಷ್ಟೊಂದು ತೊಂದರೆ ಇದೆ. ಬೆಂಗಳೂರು ನಗರ ಎಲ್ಲೆಲ್ಲಿ ಬೆಳೆಸಿದ್ದಾರೆ ಇವತ್ತು? ತುಮಕೂರಿಂದ ಕನಕಪುರ ತನಕ ಬೆಂಗಳೂರು ಆಗಿದೆ. ಚಿಕ್ಕಬಳ್ಳಾಪುರದಿಂದ ರಾಮನಗರ ದಾಟಿ ಹೋಗ್ತಾ ಇದೆ. ಇವತ್ತು ರಾಮನಗರ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ನೀರು ಎಲ್ಲಿಂದ ತರ್ತೀರ ಅನ್ನುವಂಥದ್ದು ಯಾವ್ದಾದ್ರು ಬ್ಲೂ ಪ್ರಿಂಟ್ ಇದೆಯಾ ನಮ್ಮ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ? ನೀರಿಲ್ಲ, ಮಳೆ ಬಂದಿಲ್ಲ ಅಂದ್ರೆ ನೀರಿಲ್ಲ. ಇವತ್ತು ಮಳೆ ಬಂದಿದೆ, ಸ್ವಲ್ಪ ಉಸಿರಾಡ್ತಾ ಇದೀವಿ ಅಷ್ಟೇ. ಮತ್ತೆ ನೀರು ಇವ್ರು ಹೇಳಿದ ಥರ ಬಿಟ್ಟರೆ ಕಾವೇರಿ ಮತ್ತೆ ಬರ್ದಾಗತ್ತೆ. ಅದಕ್ಕಾಗಿ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಬೆಳಗ್ಗೆ 6 ಗಂಟೆ, ನಾಳೆ ಬೆಳಗ್ಗೆ ವಾಟಾಳ್ ಹೇಳಿರೋ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಂತ. ಒಂದ್ ಕಡೆ ವಾಟಾಳ್ ನಾಗರಾಜು ಬಂದಿದೆ ಅಂತಾರೆ, ನೀವು ಬಂದ್ ಮಾಡೋದು ಬೇಡ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆದ್ರೆ ರಾಜ್ಯದ ಜನರಿಗೆ ಒಂದಷ್ಟು ಗೊಂದಲ ಇದೆ ಸರ್, ಬಂದಿರೋದು ಬಂದಿರೋದು ಅಂತ. ಜನರಿಗೆ ಏನ್ ಹೇಳ್ತೀರಾ? ಅಲ್ಲ, ರಾಜ್ಯದ ಜನಕ್ಕೆ ವಾಟಾಳ್ ನಾಗರಾಜ್ ಅವರು ಹೇಳಬೇಕಾಗುತ್ತೆ ಯಾವ ರೀತಿ ಅಂತ. ವಾಟಾಳ್ ನಾಗರಾಜ್ ಅವರು ಏನು ಕರೆ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಇವಾಗಲೂ ಮನವಿ ಮಾಡ್ತಾ ಇದ್ದೀವಿ, ಹೋರಾಟ ಮಾಡೋಣ ಅಂತ. ಹೋರಾಟಕ್ಕೆ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ. ಬಂದಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಬಂದು ಈ ಸಂದರ್ಭ ಬೇಡ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ರಾಜ್ಯ ಪದಾಧಿಕಾರಿಗಳ ಮಾತನ್ನ ಕೇಳಿ ನಾವು ನಿರ್ಧಾರವನ್ನು ಮಳೆ ಬರ್ತಾ ಇರೋದು ನಿನ್ನೆ ಮೊನ್ನೆ ಅಂತ ಅವತ್ತು ಘೋಷಣೆ ಮಾಡಿ 2-3 ದಿವಸದ ನಂತರನೇ ಸಾಕಷ್ಟು ಮಳೆ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಅಂದ್ರೆ ನಾಳೆ ಬಂದಿರೋದ್ರಿಂದ ಈಗ ಕೊನೆ ಹಂತದಲ್ಲಿ ನಾವು 2-3 ದಿನಗಳ ನಂತರನೇ ಚರ್ಚೆಗಳನ್ನ ಮಾಡಿದೀವಿ ಎಲ್ಲರ ಹತ್ರ. ಮಳೆ ಬರ್ತಾ ಇದೆ, ಬಂದನ್ನ ಮುಂದಕ್ಕೆ ಹಾಕೋಣ ಅಂತ ಚರ್ಚೆ ಮಾಡಿದ್ದೀವಿ. ಎಲ್ಲರ ಹತ್ರನೂ ಚರ್ಚೆ ಮಾಡಿದ್ದೀವಿ. ಕೊನೆ ತನಕ ವಾಟಾಳ್ ಅವರು ಬಂದನ್ನು ವಾಪಸ್ ಪಡಿಬೋದು ಅನ್ನುವಂಥ ನಮ್ಮ ನಿರೀಕ್ಷೆ ಇತ್ತು. ಇವತ್ತು ಬೆಳಿಗ್ಗೆ ತನಕನೂ ನಿರೀಕ್ಷೆ ಇತ್ತು ಪಡಿತಾರೆ ವಾಪಸ್ ಅನ್ನುವಂಥದ್ದು. ಖಂಡಿತವಾಗಲೂ ವಾಟಾಳ್ ಅವರ ಹತ್ರ ಮಾತಾಡುವಂಥ ಕೆಲಸ, ಮನವೊಲಿಸುವಂಥ ಕೆಲಸ ಇನ್ನೂ ಸಹ ಮಾಡ್ತೀವಿ. ಬಟ್ ಅದು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ.